ನಮಸ್ಕಾರ ವೀಕ್ಷಕರೇ, ಮಡಿಲು ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಇವತ್ತು ಈಸಿಯಾಗಿ ವಡೆ ಅಥವಾ ಚಟ್ಟಂಬಡಿ ಹೇಗೆ ಮಾಡೋದಂತ ನೋಡೋಣ. ಇದುವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ನಾನು ಮಾಡುವ ಎಲ್ಲ ರೆಸಿಪಿಯನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈ ಥರ ಸ್ನ್ಯಾಕ್ಸ್ ಮಾಡಿಕೊಂಡ್ರೆ ಸಾಯಂಕಾಲ ಚಹಾ ಕುಡಿಯುವಾಗ ಚೆನ್ನಾಗಿರುತ್ತೆ, ಕಾಂಬಿನೇಷನ್ನು ಹಾಗೆ ಟೇಸ್ಟು ಸಖತ್ತಾಗಿರುತ್ತೆ. ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ವೀಕ್ಷಕರೇ. ಇಲ್ಲಿ ನಾನು 2 ಕಪ್ ಆಗೋಷ್ಟು ಕಡಲೆಬೇಳೆನ ತೊಗೊಂಡಿದ್ದೆ. ಚೆನ್ನಾಗಿರೋ ಕಡಲೆಬೇಳೆನ ತೊಗೊಳ್ಬೇಕು. ಇದನ್ನೊಂದು 2-3 ಸಲ ತೊಳೆದು 1-2 ಅವರು ನೆನೆಸ್ಕೊಳ್ಬೇಕು. ಇದು ಸೈಡಲ್ಲಿರಲಿ. ಈಗ ಇಲ್ಲಿ ನಾನು ಒಂದು 4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೆ, 1-2 ಇಂಚ್ ಆಗುವಷ್ಟು ಶುಂಠಿಯನ್ನು ತೊಗೊಂಡಿದ್ದೆ, ಒಂದು ಸ್ವಲ್ಪ ಕರಿಬೇವು, ಹಾಗೆ ಒಂದು ಇಂಗನ್ನು ಕೂಡ ನೆನೆಸಿ ಇಟ್ಕೊಂಡಿದ್ದೆ ನಾನು. ಇಲ್ಲಿ ಕಡಲೆಬೇಳೆ ಈಗ 2 ಅವರ್ ಆಗಿದೆ. ಇದನ್ನು ನೀರನ್ನು ಸೋಸ್ಕೊಳ್ಳೋಣ. ವಡೆ ಗರ್ಗರಿಯಾಗಿ ಬರಬೇಕಂದ್ರೆ 1-2 ಅವರ್ ನೆನೆಸ್ಕೊಂಡ್ರೆ ಸಾಕು. ತುಂಬ ಹೊತ್ತು ನೆನೆಸ್ಕೊಂಡ್ರೆ ಸಾಫ್ಟ್ ಆಗಿಬಿಡುತ್ತೆ. ಇದು ಚೆನ್ನಾಗಿ ನೀರು ಹೋಗೋ ತನಕ ಇದನ್ನು ಸೋಸ್ಕೊಳ್ಬೇಕು. ಸ್ವಲ್ಪನೂ ನೀರು ಇರಬಾರ್ದು ಇದರಲ್ಲಿ. ಈಗ ಸೋಸ್ಕೊಂಡಿದೆ, ಚೆನ್ನಾಗಿ ನೀರು ಕೂಡ ಹೋಗಿದೆ. ಮಿಕ್ಸಿ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ನಾನು ಕಡಲೆಬೇಳೆ ಹಾಕ್ಕೊಂಡು 1-2 ಸ್ಪೂನ್ ಕೊತ್ತಂಬರಿ ಕಾಳು ಹಾಕ್ಕೊಂಡಿದ್ದೆ, ಹಾಗೆ 1 ಸ್ಪೂನ್ ಆಗೋಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೆ. ಇದನ್ನು ಪಲ್ಸ್ ಮೋಡಲ್ಲಿ ರುಬ್ಕೊಳ್ಬೇಕಾಗತ್ತೆ. ಸ್ವಲ್ಪ ಕಡಲೆಬೇಳೆ ಬಾಯಿಗೆ ಸಿಗ್ತಾ ಇದ್ದರೆ ಚೆನ್ನಾಗಿರುತ್ತೆ. ಈಗ ಇಂಗಿನ ನೀರು, ಹಾಗೆ ಕರಿಬೇವು, ಶುಂಠಿ ಮತ್ತು ಹಸಿಮೆಣಸಿನ್ಕಾಯನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇದು ಮಿಕ್ಸ್ ಆಗಿದೆ. ಈಗ ಇಲ್ಲಿ ನಾನು ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ. ಫಸ್ಟಿಗೆ ಈ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ಬೇಕು. ವಡೆ ಮಾಡುವಾಗ ಈಸಿ ಆಗುತ್ತೆ. ಸ್ವಲ್ಪ ನೀರನ್ನು ಇಟ್ಕೊಂಡು 2 ಕೈಗೆ ಈ ಥರ ಅಂಟಿಸ್ಕೊಳ್ಬೇಕು. ಈ ಥರ ಒಂದು ಉಂಡೆ ತಗೊಂಡು ಮಧ್ಯೆ ಇಟ್ಕೊಂಡು ಫ್ರೆಶ್ ಮಾಡ್ಕೊಳ್ಬೇಕು. ವಡೆ ಆಕಾರದಲ್ಲಿ ನೋಡಿ ಈ ಥರ ಮಾಡ್ಕೊಳ್ಬೇಕು. ಗರ್ಗರಿಯಾಗಿ ಚೆನ್ನಾಗಿ ಬರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ. ಇದನ್ನ ಒಮ್ಮೆ ಒಂದು 4-5 ಹಾಕ್ಕೊಳ್ಬೋದು ಬಾಣಲೆಗೆ. ಒಟ್ಟಿಗೆ ಒಮ್ಮೆ ಒಂದು 4-5 ಹಾಕ್ಬಿಟ್ಟು ಕರ್ಕೊಂಡ್ರಾಯ್ತು. ಕಡಲೆಬೇಳೆ ಅಂತೂ ಮನೆಯಲ್ಲಿ ಇದ್ದೇ ಇರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಚಹಾ, ಕಾಫಿ ಯಾವುದ್ರ ಜೊತೆ ಬೇಕಾದ್ರೂ ಇದು ಸಖತ್ ಕಾಂಬಿನೇಷನು, ಸೂಪರಾಗಿರುತ್ತೆ. ಮೀಡಿಯಮ್ ಉರಿಯನ್ನು ಇಟ್ಕೊಳ್ಬೇಕು. ಒಲೆಯನ್ನು ಈ ಥರ ಒಂದೊಂದನ್ನೇ ತಿರ್ಸ್ಕೊಂಡು ಬೇಯಿಸ್ಕೊಳ್ಬೇಕು. ಒಳಗಡೆ ಸಾಫ್ಟ್ ಆಗಿರುತ್ತೆ, ಮೇಲೆ ಗರ್ಗರಿಯಾಗಿ ಚೆನ್ನಾಗಿರುತ್ತೆ. ನೋಡಿ ಗೋಲ್ಡನ್ ಬ್ರೌನ್ ಬಂದಮೇಲೆ ಇದನ್ನು ತೆಗೆದುಕೊಳ್ಳೋಣ. ಈ ಥರ ಎಣ್ಣೆನ ಸೋಸ್ಕೊಂಡು ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಈಗ 2ನೇ ಸಲ ಹಾಕ್ಕೊಂಡಿದ್ದೆ. ನೋಡಿ ಇದು ಕಲರ್ ಕೂಡ ಬಂದಿದೆ. ಈಗ ತೆಗೆದುಕೊಳ್ಳೋಣ. ಈ ಥರ ಗೋಲ್ಡನ್ ಬ್ರೌನ್ ಬಂದಮೇಲೆ ತೆಗೆದುಕೊಳ್ಬೇಕು. ಒಂದೊಂದು ಕಡಲೆಬೇಳೆ ಬಾಯಿ ಸಿಗುವಂಗಿರಬೇಕು, ಆವಾಗ ರುಚಿ ಸಖತ್ತಾಗಿರುತ್ತೆ. ನೋಡಿ ಈಗ ಎಲ್ಲವನ್ನು ಮಾಡ್ಕೊಂಡಾಗಿದೆ. ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇ ಥರ ನನ್ನ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ನಾನು ಮಾಡುವ ಎಲ್ಲ ರೆಸಿಪಿಯನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೋಡಿ ಈ ಥರ ಗರ್ಗರಿಯಾಗಿ ಸಾಫ್ಟ್, ಒಳಗಡೆ ಸಾಫ್ಟ್ ಇದೆ, ಮೇಲೆ ಗರ್ಗರಿಯಾಗಿ ಚೆನ್ನಾಗಿ ಬಂದಿದೆ. ಒಮ್ಮೆ ನೀವು ಟ್ರೈ ಮಾಡಿ. ಥ್ಯಾಂಕ್ ಯು.